ತುಂಬ ಚೆನ್ನಾಗಿ ಬರ್ತಾಯಿದೆ, ಸೈಜು ಚೆನ್ನಾಗಿ ಬರ್ತಾಯಿದೆ, ಕಲರ್ ಇದೆ, ಕೀಪಿಂಗ್ ಕ್ವಾಲಿಟಿ ಇದೆ. ಪ್ಲಸ್ ನಾವು ಬೆಂಗಳೂರು ನಮ್ಮ ಅಪಾರ್ಟ್ಮೆಂಟು ಅಲ್ಲಿ ಇಲ್ಲಿ ಕೊಟ್ಟಾಗ ಮೋಸ್ಟ್ ಜ್ಯೂಸಿ ತುಂಬ ಚೆನ್ನಾಗಿದೆ ಅಂತ ಬಂದು ಕೇಳ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ನೀವು ಬಂದು ಯಾವ ತಳಿ ತಗೊಂಡಿದ್ದೀರಾ ಸರ್? ಬಾಲಾಜಿ ಅಂತ. ಬಾಲಾಜಿ ಎಲ್ಲ ಕೆಳಗಡೆ ಬಿದ್ದಿರೋದು ಇದು. ಹೌದು. ಮತ್ತು ಈ ಸೈಜು ಆ ಸೈಜು ಬಟ್ ಸೈಜ್ ಸಾಕಾಗಿರುತ್ತೆ ಸರ್ ಇದು. ಸೈಜ್ ನೋಡಿ ಹೆಂಗಿದೆ, ಸೈಜು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಸರ್ ಸ್ಕಿನ್ ಎಷ್ಟು ದಪ್ಪ ಇರುತ್ತೆ ಗೊತ್ತಾ? ಲೀಫ್ ಎಷ್ಟು ದಪ್ಪ ಇರುತ್ತಾ ಅಷ್ಟೇ ದಪ್ಪ ಇರುತ್ತೆ ಸ್ಕಿನ್. ಜ್ಯೂಸ್ ಜಾಸ್ತಿ ಇರುತ್ತೆ, ಸೀಡ್ ಇರುತ್ತೆ ಒಳಗಡೆ, ಸೀಡ್ ಇರುತ್ತೆ. ಇದು ಬಂದು ವರ್ಷ ಪೂರ್ತಿ ಬರುತ್ತಾ ಹೇಗೆ ಸರ್? ಇದು 9 months ಇರುತ್ತೆ ಸರ್. 9 months, ವರ್ಷದಲ್ಲಿ 3 ತಿಂಗಳು ಇರಲ್ಲ. ಈ ವೆರೈಟಿ ಬಂದು ಬಾಲಾಜಿ ವೆರೈಟಿ. ಇದು ನಾವೇ ಗಿಡ ಕೊಟ್ಟಿದ್ದು, ಈಗ 13 ವರ್ಷ ಆಯಿತು, ಈಗ ಕಂಪ್ಲೀಟ್ ಆಯಿತು. ನಾವೇ ಗುಂಡಿ ಹೊಡೆದು ಗಿಡ ಹಾಕಿದ್ವಿ. ಇದು ಬಂದು ಅರುಣಾ ನರ್ಸರಿ, ಮೇಟಿಕೂರಿಗೆ, ಹಿರಿಯೂರು. ಹೌದು, ಹಿರಿಯೂರು ತಾಲೂಕಿನಿಂದ ಒಂದು 5 ಕಿಲೋಮೀಟರ್ NH4 ಬೈಪಾಸಲ್ಲಿದೆ. ಹೌದು, ಚಿತ್ರದುರ್ಗ ಡಿಸ್ಟಿಕ್. ಈ ಪ್ಲಾಂಟೇಶನ್ ನಾವೇ ಕೊಟ್ಟಿದ್ದು. ಇವ್ರ ಓನರ್ ಬಂದು ರಾಜೇಶ್ ಅಂತ ಇಂಜಿನಿಯರ್. ಇಲ್ಲೇ ಸೂಗೂರಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಸಾಲುನ್ಸೆ ಸೂಗೂರು ನಿಯರ್ ತೋಟ ಇವ್ರದ್ದು. ಇದರಲ್ಲಿ ತೆಂಗಿನ ತೋಟದಲ್ಲಿ ಹಾಕಿದ್ದಾರೆ. ಇದು ತೆಂಗಿನ ತೋಟದಲ್ಲಿ ಹಾಕಿರೋದಲ್ವ ಸರ್? ಇದೆಲ್ಲ ತೆಂಗಿನ ತೋಟದಲ್ಲಿ. ಅಂದರೆ ಮಧ್ಯದಲ್ಲ, ತೆಂಗಿನ ತೋಟ ಮಧ್ಯದಲ್ಲ, ಇಲ್ಲ ಪಕ್ಕದಲ್ಲ? ತೆಂಗು ಮಧ್ಯದಲ್ಲಿ. ಈಗ ತೆಂಗು 30 ಅಡಿ ಇದೆ, ಅದರ ಸೆಂಟ್ರಲ್ಲಿ 15 ದೂರದಲ್ಲಿ ಹಾಕಿದ್ದಾರೆ. ಮತ್ತೆ ನಾವೇ ಪ್ಲಾಂಟೇಶನ್ ಮಾಡಿಸಿದ್ದು. ಪ್ಲಾಂಟೇಶನ್ 3 ವರ್ಷ ಕೆಳಗಡೆ. ಹೌದು ಸರ್, ಲೇಬರ್ ಕರ್ಕೊಂಡ್ಬಂದು ನಾವೇ ಪ್ಲಾಂಟೇಶನ್ ಮಾಡಿಸಿದ್ವಿ. ಇದು ಬಂದು ಯಾವ ತಳಿ ಸರ್? ಇದು ಬಾಲಾಜಿ ವೆರೈಟಿ. ಇದು ಕ್ಲೀನ್, ಇದು ಸೀಡ್ಸ್ ಅವಾಗ ಕೊಟ್ಟಿದ್ದು, ಬೀಜದಿಂದ ಬೆಳೆಸಿ ಕೊಟ್ಟಿದ್ದು ಅವಾಗ. ಈಗ ಏನು ಮಾಡಿದ್ವಿ ಅಂದರೆ, ಇದು ಕ್ಲೋನಲ್ ಪ್ಲಾಂಟ್ ಸಿಗುತ್ತೆ, ಬಾಲಾಜಿ ಬೇಗ ಬರುತ್ತೆ, ಮತ್ತು ಗ್ರಾಫ್ಟೆಡ್ ಸಿಗುತ್ತೆ. ಗ್ರಾಫ್ಟೆಡ್ಗಿಂತ ಸೀಡ್ದು ಚೆನ್ನಾಗಿರುತ್ತೆ. ಅದು 2 ವರ್ಷ ಇಲ್ಲ 3 ವರ್ಷ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಸೊ ಇದು ಬಂದು ಕಾಯಿ ಕೀಳೋದು ವಿಧಾನ ಹೇಗೆ ಸರ್? ಸರ್ ಇದು ಬಾಲಾಜಿ, ಇದು ನೋಡಿ ಕಲರ್ ಬಂದಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಇದು ನೇಚರ್ ಏನು ಗೊತ್ತೆ, ಬಾಲಾಜಿ ನೇಚರ್ ಕೆಳಗಡೆ ಬಿದ್ದಿರೋದು ಮಾತ್ರ ಆರಿಸ್ಕೋಬೇಕು. ಅಂದರೆ ನಾವು ಗಿಡದಿಂದ ಕೀಳಂಗಿಲ್ಲ. ಗಿಡದಿಂದ ಕಿತ್ತರೆ ಏನಾಗುತ್ತೆ ಅಂದರೆ 4 days 5 days ಮಾತ್ರ ಇದು ಕೀಪಿಂಗ್ ಕ್ವಾಲಿಟಿ. ಕೆಳಗಡೆ ಬಿದ್ದಿರೋದಾದ್ರೆ ನೀವು 15 ದಿವಸವರೆಗೂ ಇರುತ್ತೆ. ಅಷ್ಟಾ? 18 ದಿನವರೆಗೂ ಇಟ್ಕೋಬೋದು. ಫ್ರಿಜ್ಜಲ್ಲಿ ಏನು ಬೇಕಾಗಿಲ್ಲ, ಔಟ್ಸೈಡೇ ಇಟ್ಕೋಬೋದು. ಸೊ ಇದು ಬಂದು ಈಗ ವೀಕ್ಲಿ ಕೀಳಬೇಕಾ ಹೆಂಗೆ ಸರ್? ವರ್ಷ ಪೂರ್ತಿ ಇದು ವಾರದಲ್ಲಿ ಕಂಟಿನ್ಯೂ ಕೆಳಗಡೆ ಬೀಳುತ್ತಲ್ಲ ಸರ್. ಭಾನುವಾರ ತಗೋಬೋದು, ಎವ್ರಿ ಒನ್ ಡೇ. ಸೋಮವಾರ ದಿವಸ ಮಾರ್ಕೆಟ್ ಕೊಡ್ಬೋದು. ಇದು ಇಲ್ಲಾಂದರೆ 3 days once. 3 days once ಅದು ಮಾಡ್ಬೋದು. ಜಾಸ್ತಿ ಕಾಯಿ ಉದುರ್ತಾ ಇದೆ ಅಂದರೆ 3 days once. ಇಲ್ಲಾಂದರೆ ಸಂಡೇ ಹಾರ್ವೆಸ್ಟಿಂಗ್ ಮಾಡಿ ಮಾರ್ಕೆಟ್ ಕಳಿಸು. ಸರ್ ಸ್ಕಿನ್ ಎಷ್ಟು ದಪ್ಪ ಇರುತ್ತೆ ಗೊತ್ತಾ? ಲೀಫ್ ಎಷ್ಟು ದಪ್ಪ ಇರುತ್ತಾ ಅಷ್ಟೇ ದಪ್ಪ ಇರುತ್ತೆ ಸ್ಕಿನ್. ಜ್ಯೂಸ್ ಜಾಸ್ತಿ ಇರುತ್ತೆ, ಸೀಡ್ ಇರುತ್ತೆ ಒಳಗಡೆ, ಸೀಡ್ ಇರುತ್ತೆ. ಇದು ಬಂದು ವರ್ಷ ಪೂರ್ತಿ ಬರುತ್ತಾ ಹೇಗೆ ಸರ್? ಇದು 9 months ಇರುತ್ತೆ ಸರ್. 9 months, ವರ್ಷದಲ್ಲಿ 3 ತಿಂಗಳು ಇರಲ್ಲ, ಇನ್ನು 9 months ಇರುತ್ತೆ. ಸೊ ಇದು ಒಂದು ತೋಟಕ್ಕೆ ಹಾಕಿ ಎಷ್ಟು ಗಿಡ ಹಾಕ್ಬೋದು ಸರ್ ಒಂದು ಎಕರೆಗೆ? ಅದೇ 15 ಹಾಕ್ಬೇಕು. 15 ಹಾಕಿದ್ರೆ 175 ಹಂಗೆ. ಕೆಲವರು 20 ಅಡಿ ಹಾಕ್ತಾರೆ. 8 ಪ್ಲಾಂಟ್ಸ್ ಬೇಕು. ಮತ್ತು ಇದರಲ್ಲಿ ಏನು ಮಾಡಿದ್ದು ಸರ್, ಲೆಮನ್ ಇದು ಬಾಲಾಜಿ ವೆರೈಟಿ. ಇದರಲ್ಲಿ ಗ್ರಾಫ್ಟೆಡ್ ಇದೆ. ಬಾಲಾಜಿಯಲ್ಲಿ ಗ್ರಾಫ್ಟೆಡ್ ನೇಚರ್ ಏನಂದರೆ, ನಾವು ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ. ಈಗ ನಾವು ಮೇ ತಿಂಗಳಲ್ಲೇ ಕ್ರಾಪ್, ಅಷ್ಟು ಮೇ ತಿಂಗಳಲ್ಲಿ ಬರಬೇಕು ಅಂದರೆ ಸೆಪ್ಟೆಂಬರಲ್ಲಿ, ಆಗಸ್ಟಲ್ಲಿ ಡ್ರೈ ಮಾಡೋದು, ಸೆಪ್ಟೆಂಬರಲ್ಲಿ ನೀರು ಹಾಕ್ಬಿಟ್ರೆ ಮೇ ತಿಂಗಳಲ್ಲಿ ಅಷ್ಟು ಒಂದೇ ಸತಿ ಕಟಾವಾಗುತ್ತೆ. ಇದು ಸೀಡ್ ಏನಂದ್ರೆ ಕಂಟಿನ್ಯೂ 9 months ಕಂಟಿನ್ಯೂ ಇರುತ್ತೆ. ಅದೇ ಗ್ರಾಫ್ಟೆಡ್ ಆದರೆ ಓನ್ಲಿ ಮೇ ತಿಂಗಳಲ್ಲೇ ಕಟಿಂಗ್ ಮಾಡ್ಕೋಬೋದು. ಹಂಗೆ ಒಂದೇ ತಿಂಗಳಲ್ಲಿ ಕಟಿಂಗ್ ಆಗುತ್ತೆ, ಆ ಥರ ಮಾಡ್ಕೋಬೋದು ಗ್ರಾಫ್ಟೆಡ್ ಮಾತ್ರ. ಗ್ರಾಫ್ಟೆಡ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಸೀಡು ಇದು 9 months ಇರುತ್ತೆ, ಕಂಟಿನ್ಯೂ ಇರುತ್ತೆ. ಇದು ಅದು ಹಂಗಲ್ಲ. ಗ್ರಾಫ್ಟೆಡ್ ಆದರೆ ಇಯರ್ಲಿ 2 times ಬರುತ್ತೆ. ಅದು ಜೂನ್ ತಿಂಗಳಲ್ಲಿ ಸ್ವಲ್ಪ ಇರುತ್ತೆ, ಮೇ ತಿಂಗಳಲ್ಲಿ ಜಾಸ್ತಿ ಬಿಡ್ಕೋಬೋದು ನಾವು. ಆ ಥರನೂ ಮಾಡ್ಬೋದು. 1 ತಿಂಗಳು ಆಗಸ್ಟ್ ತಿಂಗಳೆಲ್ಲ ಫುಲ್ ಡ್ರೈ ಮಾಡೋದು. ಸೆಪ್ಟೆಂಬರಲ್ಲಿ ನೀರು ಹಾಕಿದರೆ ಆ ಲೀಫೆಲ್ಲ ಡ್ರಾಪ್ ಆಗುತ್ತಲ್ಲ ಸರ್, ಆ ಲೀಫ್ ಡ್ರಾಪ್ ಆಗಿ ಹೊಸ ಚಿಗುರಲ್ಲೇ ಫ್ಲವರ್ ಬರುತ್ತೆ. ಅದು ಒಂದೇ ಟೈಮ್ ಫ್ಲವರ್ ಬರುತ್ತೆ. ಇದು ಹಂಗೆ ಕಂಟಿನ್ಯೂ ಫ್ಲವರ್. ಈಗ ನೋಡಿ ಈ ಪೀಸ್, ಆ ಕಲರ್ ಸೈಜ್ ನೋಡಿ, ಒಂದು ದೊಡ್ಡದಿದೆ, ಒಂದು ಇಲ್ಲಿ ನೋಡಿ ಈ ಕಲರ್, ಇದೆಲ್ಲ ಕೆಳಗಡೆ ಬಿದ್ದಿರೋದು ಇದು. ಮತ್ತು ಈ ಸೈಜು ಆ ಸೈಜು ಬಟ್ ಸೈಜ್ ಸಾಕಾಗಿರುತ್ತೆ ಸರ್. ಇದು ಸೈಜ್ ನೋಡಿ ಹೆಂಗಿದೆ, ಸೈಜು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಹುಳಿ ಸಿಕ್ಕಾಪಟ್ಟೆ ಹುಳಿ ಸರ್. ಆಮೇಲೆ ಜ್ಯೂಸ್ ಜಾಸ್ತಿ ಇರುತ್ತೆ ಸರ್. ಇದು ಸಿಕ್ಕಾಪಟ್ಟೆ ಜ್ಯೂಸ್ ಜಾಸ್ತಿ ಇರುತ್ತೆ. ಪ್ರತಿ ವರ್ಷದಲ್ಲಿ ಒಂದು ಸತಿ ಕಟಿಂಗ್ ಮಾಡಬೇಕು. ಎವ್ರಿ ಇಯರ್ 1 time ಕಟಿಂಗ್ ಮಾಡಬೇಕು. ಏನಂದರೆ ಈ ಡ್ರೈ ಸ್ಟೆಮ್ ಕಟ್ ಮಾಡಿ ಇದಕ್ಕೆಲ್ಲ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ರೆ, ಇದು ಒಂದು ಗಿಡದಲ್ಲಿ, ಈ ಗಿಡದಲ್ಲಿ ಹೆಚ್ಚು ಕಡಿಮೆ ಒಂದು 6,000-8,000 ಇದೆ ಅಲ್ವಾ? ನೋಡಿ. ಹೌದು. ಇದೆ. ಇನ್ನೂ ಸ್ವಲ್ಪ ಕಟಿಂಗ್ ಮಾಡಿಸ್ಕೊಂಬಂದ್ರೆ ಈ ಗ್ಯಾಪ್ ಎಲ್ಲ ಫುಲ್ಲು ಇನ್ನೂ ಕವರ್ ಇನ್ನೂ ಜಾಸ್ತಿ, ಒಂದು 12-13 ಸಾವಿರ ಕಾಯಿ ಹಿಡ್ಕೋಬೋದು. ಇಲ್ಲಿ ನೋಡಿ ಸರ್, ಕಾಯಿ ನೋಡಿ, ಕಾಯಿನ ತುಂಬ ಚೆನ್ನಾಗಿ ಬಂದಿದ್ದಾವೆ. ಇಲ್ಲಿ ನೋಡಿ ಸರ್ ಬಿದ್ದಿರೋದು, ಇಷ್ಟು ಬಿದ್ದಿರೋದು ನೋಡಿ ಸರ್. ಲೆಮನ್ ಈ ಥರ ಬೀಳುತ್ತೆ. ಹೆಚ್ಚು ಕಡಿಮೆ ಒಂದು 100 ಕಾಯಿ ಬಿದ್ದಿದೆ ಸರ್. ಇದು
ಆ ಕಡೆ ಎಲ್ಲ ಸೈಡ್ಗೆಲ್ಲ ಫುಲ್ ಬಿದ್ದಿತ್ತು ನೋಡಿ. ಅಲ್ವಾ ಸೈಜ್ ಏನು ಸಖತ್ತಾಗಿ ಬಂದಿದೆಯಲ್ಲ ಇವೆಲ್ಲ. ಗಿಡದಲ್ಲಿ ನೋಡಿ ಸರ್ ಕಾಯಿ ಸೈಜು. ಆಮೇಲೆ ನೈಸ್ ನೋಡಿ ಸರ್, ಎಷ್ಟು ನೈಸ್ ಇದೆ, ತುಂಬ ನೈಸ್ ಇದೆ. ಅವರು ರಾಜೇಶ್ ಅಂತ ಇಂಜಿನಿಯರ್ ಸರ್, ಇಲ್ಲೆಲ್ಲಿ ಲೋಕಲ್ ಕೊಡ್ತಿಲ್ಲ ಅವರು. ಶನಿವಾರ ನೈಟ್ ಬರ್ತಾರೆ, ಭಾನುವಾರ ಇವರೆಲ್ಲ ಲೇಬರೆಲ್ಲ ಹಾಸಿರ್ತಾರೆ, ಭಾನುವಾರ ನೈಟ್ ಊರಿಗೆ ಬೆಂಗಳೂರಿಗೆ ಹೋಗ್ತಾರೆ, ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಕೊಟ್ಬಿಡ್ತಾರೆ ಅವರು. ಹೌದಾ? ಚಿಲ್ಲುಗಟ್ಟಲೆ. ಈಗ ಸರ್ ಬಂದವ್ರೆ, ಅವ್ರದ್ದು ಸರ್ ಒಂದು ಸದ್ಯ ವಿಡಿಯೋ ಮಾತಾಡೋಣ ಸರ್. ಹೌದು, ಓನರ್ ಹತ್ರನೇ ಮಾತಾಡ್ಸೋಣ. ಬಂದವ್ರು ಸರ್. ನಮಸ್ಕಾರ ಸರ್. ನಮಸ್ಕಾರ. ಸೊ ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ ಸರ್? ನಾನು ಒಂದು 12-13 ವರ್ಷದಿಂದ ಮಾಡ್ತಾ ಇದ್ದೀನಿ ಕೃಷಿ. ಫಸ್ಟ್ ಟೈಮ್ ಕೃಷಿಗೆ ಇಳಿದು 13 ವರ್ಷ ಆಯಿತು. ಅವಾಗಲಿಂದನೂ ಮಾಡ್ತಾ ಇದ್ದೀನಿ. ಸೊ ನೀವು ಬಂದು ಏನೆಲ್ಲ ಹಾಕಿದ್ದೀರಿ ಸರ್? ಯಾವ ಥರ ಗಿಡಗಳೆಲ್ಲ ಹಾಕಿದ್ದೀರಾ? ನಮ್ಮಲ್ಲಿ ತೆಂಗು, ನಾನು ಫಸ್ಟ್ ಜಮೀನು ಮಾಡಬೇಕು ಅಂಥೇಳಿ ಜಮೀನು ತಗೊಂಡಾಗ ತೆಂಗಿತ್ತು, ತುಂಬ ಡೈಪ್ಲೇಟೆಡ್ ಕಂಡೀಷನ್ಸಲ್ಲಿತ್ತು. ಅದನ್ನೆಲ್ಲ ಇಂಪ್ರೂವ್ ಮಾಡಿ ಅದರಲ್ಲಿ ಬಾಳೆ ಹಾಕಿ, ಆಮೇಲೆ ಈಗ ಲೆಮನ್ಸ್ ಹಾಕಿದ್ವಿ. ಲೆಮನ್ಸ್ ಹಾಕಿದ ಮೇಲೆ ಇನ್ನೊಂದು ಪ್ಲಾಟ್ ತಗೊಂಡ್ಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತಾ ಮಾಡ್ತಾ ಈಗ ಕ್ಯಾಶ್ಯೂ ಇದೆ, ಅಡಿಕೆ ಹಾಕಿದ್ದೀವಿ, ಬನಾನಾಸ್ ಹಾಕಿದ್ದೀವಿ, ಮತ್ತು ಇಲ್ಲಿ ಬೇರೆ ಫ್ರೂಟ್ಸ್ ಟ್ರೀಸು, ಮ್ಯಾಂಗೋಸು, ಜಾಕ್ ಫ್ರೂಟು ಎಲ್ಲ ಹಾಕಿದ್ವಿ. ಸೊ ನೀವು ಬಂದು ಎಲ್ಲಿ ಗಿಡಗಳು ತಗೊಂಡ್ಬಂದಿದ್ದೀರಿ ಸರ್? ನಮ್ಮದು ಮೇಜರ್ ಎಲ್ಲ ಶ್ರೀಗಂಧ ಆಗಲಿ, ಹೆಬ್ಬೇವು ಆಗಲಿ, ನಿಂಬೆ ಆಗಲಿ, ಇವೆಲ್ಲ ಇಲ್ಲೇ ಮೇಟಿಕುರ್ಕೆ ಅರುಣ ನರ್ಸರಿ ಅಂತಿದೆ, ಅಲ್ಲಿಂದ ತಗೊಂಬಂದು. ಅರುಣ ನರ್ಸರಿ ಮೋಸ್ಟ್ ಆಫ್ ಮ್ಯಾಂಗೋಸು ಅವೆಲ್ಲ ಅಲ್ಲಿಂದಾನೇ ತಂದಿದ್ದು. ಮ್ಯಾಕ್ಸಿಮಮ್ ಎಲ್ಲ ನಾವು ಅರುಣ ನರ್ಸರಿಯಿಂದಾನೇ ತರ್ತಾ ಇರೋದು. ಈಗ ಲೆಮನ್ನು ಮತ್ತು ಬೇರೆ ಗಿಡಗಳೆಲ್ಲ ತಂದ್ರಲ್ಲ ಸರ್, ಚೆನ್ನಾಗಿ ಬರ್ತಿದೆಯಾ ಸರ್? ಹಾಂ, ಚೆನ್ನಾಗಿ ಬರ್ತಾ ಇದೆ. ಲೆಮನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. 4-5 ವರ್ಷ ಆಯಿತು ಕ್ರಾಪ್ ಬರೋಕ್ಕೆ ಶುರುವಾಗಿ. ತುಂಬ ಚೆನ್ನಾಗಿ ಬರ್ತಾ ಇದೆ, ಸೈಜು ಚೆನ್ನಾಗಿ ಬರ್ತಾ ಇದೆ, ಕಲರ್ ಇದೆ, ಕೀಪಿಂಗ್ ಕ್ವಾಲಿಟಿ ಇದೆ. ಪ್ಲಸ್ ನಾವು ಬೆಂಗಳೂರು ನಮ್ಮ ಅಪಾರ್ಟ್ಮೆಂಟು ಅಲ್ಲಿ ಇಲ್ಲಿ ಕೊಟ್ಟಾಗ ಮೋಸ್ಟ್ ಜ್ಯೂಸಿ ತುಂಬ ಚೆನ್ನಾಗಿದೆ ಅಂತ ಬಂದು ಕೇಳ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ನೀವು ಬಂದು ಯಾವ ತಳಿ ತಗೊಂಡಿದ್ದೀರಾ ಸರ್? ಬಾಲಾಜಿ ಅಂತ. ಬಾಲಾಜಿ.